ಒಂದು ಟೈಮಲ್ಲಿ RX-ಗೆ ಎಷ್ಟು ಕ್ರೇಜ್ ಇತ್ತು ಅದೇ ಕ್ರೇಜ್ ಈ ಗಾಡಿನೂ ಪಡ್ಕೊಂಡಿತ್ತು ಒಂದು ಕಾಲದಲ್ಲಿ. ಈ ಯಮಹ ಅವರು ಒಂದೊಂದು ಗಾಡಿ ಬಿಡೋದ್ರಲ್ಲೂ ಒಂದೊಂದು ಅಡ್ವಾಂಟೇಜ್ ಮಾಡಿಕೊಟ್ಟಿರ್ತಾರೆ. ಆ ಅಡ್ವಾಂಟೇಜಿಂದ ಜನ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿಗ ನಿನ್ನೇನು ಹಾಕ್ಬೇಕಾ ವಿಡಿಯೋಗೆ? 1000 ರೂಪಾಯಿ ಕೊಡ್ತೀವಿ, ಹಾಕ್ತೀನಿ. ನೋಡ್ತೇನೆ ನನ್ನ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೋ. ಬ್ಲೂಟೂತ್ ಕನೆಕ್ಟಿವಿಟಿ ಸಿಗುತ್ತೆ, ಸ್ಲಿಪ್ಪರ್ ಕ್ಲಚ್ ಸಿಗುತ್ತೆ, ಬ್ರೇಕಿಂಗ್ ಮಾತ್ರ ಸಕ್ಕದಾಗಿದೆ ಗುರು. ಒಳ್ಳೆ ಸೈಕಲ್ ಓಡಿಸಂಗೆ ಫೀಲ್ ಆಗುತ್ತೆ ನಿಮಗೆ. ಗಾಡಿ ವೆಯ್ಟೇ ಗೊತ್ತಾಗಲ್ಲ. ಈ ಗಾಡಿಯ ವೆಯ್ಟ್ ಬಂದು 140 kg. ಈ ಥರ ಸಂದಿಲೆಲ್ಲ ಆರಾಮಾಗಿ ನುಗ್ಗಿಸ್ಬೋದು. ಈ ಗಾಡಿಯ ಬೆಲೆ ಬಂದು ಕೇವಲ 2,18,000 ರೂಪಾಯಿ. ಕಂಫರ್ಟಬಲ್ ವಿಚಾರಕ್ಕೆ ಬಂದರೆ ಇಲ್ಲಿ ಮುಂದ್ಗಡೆ ಕೂತಿರೋರ್ಗೆ ಮಾತ್ರ ನಿಮ್ಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಹಿಂದೆ ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಈ ಗಾಡಿಯಲ್ಲಿ ನಿಮ್ಗೆ ಸೀಟೇ ಕಾಣಿಸಲ್ಲ. 150cc ಸೆಗ್ಮೆಂಟಲ್ಲಿ ಈ ಗಾಡಿ ಬಂದು ಬೇರೆ ಎಲ್ಲ ಗಾಡಿಗಳನ್ನೂ ಬೀಟ್ ಮಾಡಕ್ಕೆ ಬಿಡುತ್ತೆ. ಆದರೆ ಕಂಫರ್ಟಬಲ್ ವಿಚಾರಕ್ಕೆ ಬಂದರೆ ಇದಕ್ಕಿಂತ ಒಳ್ಳೆ ಗಾಡಿನೂ ನಿಮ್ಗೆ ಸಿಗುತ್ತೆ. ಗಾಡಿ ಮಾತ್ರ ಸಖತ್ ಸ್ಮೂತ್ ಆಗಿದೆ. ಗಾಡಿ ನೋಡೋಕೆ ಮಾತ್ರ ಸಕ್ಕದಾಗಿ ಕಾಣಿಸುತ್ತೆ. MT ಫುಲ್ ಫಾರ್ಮ್ ಏನಂದ್ರೆ ಮಾಸ್ಟರ್ ಆಫ್ ಟಾರ್ಕ್ ಅಂತ. ಆದರೆ ಈ ಗಾಡಿಯಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಟಾರ್ಕ್ ಇದೆ. 12 PS ಪವರ್ ಇದೆ. 7000 RPM ವರೆಗೂ ನೀವು ಈ ಗಾಡಿನ ಆರಾಮಾಗಿ ಓಡಿಸ್ಬೋದು. 7000 RPM ಒಂದ್ಸಲಿ ಈ ಗಾಡಿ ದಾಟಿದ್ರೆ ಬೀಸ್ಟ್ ಅಂತ ಅನ್ಕೊಳ್ಳಿ. ಕುದುರೆ ಓಡ್ದಂಗೆ ಓಡುತ್ತೆ ಗುರು ಗಾಡಿ. ನೀವೇನಾದ್ರು ಗೂಗಲ್ ಮ್ಯಾಪಲ್ಲಿ ದಾರಿ ತಪ್ಪಿಬಿಟ್ರೆ ಯೂಟರ್ನ್ ಹೊಡಿಬೇಕಂದ್ರೆ ಇಲ್ಲಿ ಸೈಕಲ್ ಥರ ಆರಾಮಾಗಿ ಗಾಡಿ ನಿಂಗೆ ತಿರುಗಿಸ್ಬೋದು. ಫ್ರಂಟಲ್ಲಿ ನಿಮಗೆ 100 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ರೇರಲ್ಲಿ ನಿಮಗೆ 140 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಇದು ಮೋಟೋ ಟಾರ್ಕ್ ಕಂಪನಿಯಿಂದ ಕ್ರ್ಯಾಶ್ ಗೇಟ್ ಹಾಕ್ಸಿದ್ದಾರೆ. ಈ ಗಾಡಿ ಓನರ್ ಬಂದು ಗಾಡಿನ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಥರ ಗಾಡಿನ ಮೇಂಟೈನ್ ಮಾಡೋರು ನಮ್ಮ ಜೊತೆ ಇದ್ದರೆ ಒಬ್ಬ ಬೈಕರ್ಗೆ ತುಂಬ ಖುಷಿ ಆಗುತ್ತೆ. ಡಿಜಿಟಲ್ ಮೀಟರ್ ನೀವು ನೋಡ್ಬೋದು, ಕಿಲ್ ಸ್ವಿಚ್ಚು, ಇದರಲ್ಲಿ ಪೆಟ್ರೋಲ್ ಎಷ್ಟಿದೆ ಅಂತ ನಿಮಗೆ ತೋರಿಸುತ್ತೆ. ಸಣ್ಣದಾಗಿ ಒಂದು ಪ್ರೊಜೆಕ್ಟರ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದು ಅಲ್ಲಾಡುತ್ತೆ. ನೀವು ಯಾಕೆ ಅಲ್ಲಾಡುತ್ತೆ ಅಂತ ಕೇಳಿದ್ರೆ, ಯಾಕಂದರೆ ಇದು ಅಡ್ಜಸ್ಟೇಬಲ್, ನೀವು ಯಾವ ಕಡೆ ಬೇಕಾದ್ರೂ ಅದನ್ನು ತಿರುಗಿಸ್ಕೊಬೋದು. ಇಲ್ಲಿ 2 LED ಲೈಟ್ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ಫ್ರಂಟ್ ಬ್ಯಾಕ್ ಎಲ್ಲ ಹ್ಯಾಲೋಜೆನಿಕ್ ಕೊಟ್ಟಿದ್ದಾರೆ. ಯಾಕಂದರೆ ಇದೊಂದು ಬೇಸ್ ವೇರಿಯಂಟ್ ಗಾಡಿ. ಟಾಪ್ ವೇರಿಯಂಟ್ ಗಾಡಿ ಏನಾದ್ರು ನೋಡಿದ್ರೆ ನಿಮಗೆ ಇಂಡಿಕೇಟರ್ಸ್ ಎಲ್ಲ LED ಸಿಗುತ್ತೆ. ಬೇಸ್ ವೇರಿಯಂಟ್ ಗಾಡಿ ಆಗಿರೋದ್ರಿಂದ ನಿಮಗೆ ಡ್ಯೂಯಲ್ ಚಾನಲ್ ABS ಸಿಗಲ್ಲ. ಇವಾಗ ಬಂದಿರೋ MTಗಳೆಲ್ಲ ಟಾಪ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಡ್ಯೂಯಲ್ ಚಾನಲ್ ABS ಕೊಡ್ತಾರೆ. ಹಾರನ್ ತುಂಬ ಜೋರಾಗಿದೆ. ಈ ಗಾಡಿಯಲ್ಲಿ ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ವಿತ್ ಸ್ಲಿಪ್ಪರ್ ಕ್ಲಚ್. ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ರೇರಲ್ಲಿ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನಿಮಗೆ ಬೈಬ್ರೇಕ್ ಕಂಪನಿಯವರಿಂದ ಬ್ರೇಕ್ಸ್ ಆ್ಯಡ್ ಮಾಡಿದ್ದಾರೆ. ಇದ್ರ ಪರ್ಫಾರ್ಮೆನ್ಸ್ ಸಕ್ಕದಾಗಿರುತ್ತೆ. ಅಪ್ಸೈಡ್ ಡೌನ್ USB ಫೋರ್ಕ್ಸ್ ಕೊಟ್ಟಿದ್ದಾರೆ. ನೋಡೋಕ್ಕೆ ಮಾತ್ರ ಸಕ್ಕದಾಗಿದೆ. ಆಲ್ಮೋಸ್ಟ್ ಜನ ಇದನ್ನ ನೋಡಿ MT ಗಾಡಿನ ಪರ್ಚೇಸ್ ಮಾಡ್ತಾರ ಅನಿಸುತ್ತೆ. ಈ DRL ಲೈಟ್ ಇದೆಯಲ್ಲ, ಇದು ನನ್ನ ಆಫ್ ದ ಫೇವ್ರೇಟು. ಗ್ರ್ಯಾಬ್ ರೈಲ್ಸ್ ಕೊಟ್ಟಿದ್ದಾರೆ. ಇದು ನನಗೆ ಅಷ್ಟೊಂದು ಇಷ್ಟನೇ ಆಗಿಲ್ಲ. ಕಪಲ್ಸ್ ಏನಾರು ಈ ಗಾಡಿ ತೊಗೊಂಡು ಹುಡುಗಿರನ್ನ ಕೂರಿಸ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಮಾತೇ ಇಲ್ಲ. ಸೀಟೇ ಇಲ್ಲ ಗುರು. ನೀವೇನಾದ್ರು ಸ್ವಲ್ಪ ದಪ್ಪಕ್ಕಿದ್ರೆ ಮೋಸ್ಟ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ನೀವು ಹೈವೇದಲ್ಲೇ ಅರ್ಧಕ್ಕೆ ಕೈ ಕೊಟ್ಕೊಂಡು ಹೋಗ್ಬಿಡ್ತೀರಾ ಅನ್ಸುತ್ತೆ. ಜನ ಆಲ್ಮೋಸ್ಟ್ ಈ ಮಡ್ಗಾಡ್ನ ಇಲ್ಲಿ ತಗ್ಸಿ ಟೈಲ್ ಟೆಡಿ ಹಾಕಿಸ್ಬಿಡ್ತಾರೆ. ಮತ್ತೆ ಈ ಮಡ್ಗಾಡ್ನೂ ತಗ್ಸ್ಬಿಡ್ತಾರೆ. ಇದರಿಂದ ಮಳೆ ಬರೋ ಕಾಲದಲ್ಲಿ ನೀರೆಲ್ಲ ಎಗ್ರಿ ಬೆನ್ನಿಗೆ ಬೀಳುತ್ತೆ ಗುರು. ಲುಕ್ಸ್ಗೋಸ್ಕರ ನೀವು ಮಡ್ಗಾಡ್ನ ತಗ್ಸ್ತೀರಾ ಅಂದ್ರೆ ಕಂಫರ್ಟೇಬಲ್ನ ಬಿಟ್ಕೊಡ್ಬೇಕಾಗುತ್ತೆ. ನೀವು ಕಂಫರ್ಟೇಬಲ್ಗೋಸ್ಕರ ನೀವು ಈ ಮಡ್ಗಾಡ್ನ ಇಕ್ಕೊಂಡ್ರೆ ನಿಮಗೆ ಲುಕ್ಸ್ನ ಬಿಟ್ಕೊಡ್ಬೇಕಾಗುತ್ತೆ. ಇಲ್ಲಿ ನ್ಯೂಟ್ರಲ್ ಸಿಂಬಲ್ ತೋರಿಸ್ತಾ ಇದೆ. 10 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಈ ಗಾಡಿಯಲ್ಲಿ. ಆನ್ ಆ್ಯಂಡ್ ಆನ್ ನಿಮಗೆ ಒಂದು 50 ಮೈಲೇಜ್ ಕೊಡ್ತಂದ್ರೆ ನೀವು ಒಂದು ಫುಲ್ ಪೆಟ್ರೋಲ್ ಟ್ಯಾಂಕಿಗೆ ನೀವು ಒಂದು 500 ಕಿಲೋಮೀಟರ್ಸ್ ಹೋಗಿ ಬರ್ಬೋದು. ಮಿರರ್ಸ್ ಅಡ್ಜಸ್ಟಬಲ್ ಆಗಿದೆ. ಅಕಸ್ಮಾತ್ ನೀವೇನಾದ್ರು ಈ ಗಾಡಿನ ಲಾಂಗ್ ತಗೊಂಡೋಗ್ತೀರಾ ಅಂತ ಹೇಳಿದ್ರೆ ನಾನು ಪ್ರಿಫರ್ ಮಾಡೋದು ಬೇಡ ಅಂತ. ಲಾಂಗು ತಗೊಂಡೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಸ್ವಲ್ಪ ಕಂಫರ್ಟಲ್ಲಿ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಬೇರೆ ಗಾಡಿಯೆಲ್ಲ ನೀವು ಕೂತ್ಕೊಂಡು ಓಡಿಸೋ ಥರ ಫೀಲ್ ಬಂದರೆ ಈ ಗಾಡಿಯಲ್ಲಿ ನೀವು ಆಲ್ಮೋಸ್ಟ್ ಅರ್ಧ ನಿಂತ್ಕೊಂಡೇ ಓಡಿಸ್ತೀರಾ. ರೇರಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇವತ್ತಿನ ಮೋಟಿವೇಶನಲ್ ಕೋಟ್ ಏನಂದ್ರೆ, ಜೀವನದಲ್ಲಿ ನೀವು ಯಾವತ್ತೂ ಕೈ ಕಟ್ಕೊಂಡು ಕೂತ್ಕೋಬೇಡಿ. ಏನಾದ್ರು ಒಂದು ಸಾಧನೆ ಮಾಡ್ತಾ ಇರಿ. ಏನಾದ್ರು ಒಂದು ಸಾಧನೆ ಮಾಡಬೇಕನ್ನೋ ಛಲನ ಕಟ್ಕೊಳ್ಳಿ. ಸಮಯ ನಿಮ್ಮದೇ ಆಗಿರುತ್ತೆ, ಪರಿಶ್ರಮ ನಿಮ್ಮದೇ ಆಗಿರುತ್ತೆ. ನಿಮ್ಮ ಹತ್ರ ನಾನು ಗೆಲ್ತೀನಿ ಅನ್ನೋ ಒಂದು ಛಲ ಇಲ್ಲ, ಒಂದು ಧೈರ್ಯ ಇದ್ದರೆ ಪ್ರತಿಫಲ ಕೂಡ ನಿಮ್ಮದೇ ಆಗಿರುತ್ತೆ. ಸೊ ಜೀವನದಲ್ಲಿ ಸುಮ್ಮನೆ ಅಂತೂ ಕೂತ್ಕೊಳ್ಳೋಕ್ಕೆ ಹೋಗ್ಬೇಡಿ. ಏನಾದ್ರು ಒಂದು ಸಾಧನೆ ಮಾಡ್ತಾನೆ ಇರಿ. ಯಾವನು ನಿಮ್ಮನ್ನ ತಡೆಯೋಕ್ಕಾಗಲ್ಲ. ಲೈಫ್ ಹೋಗ್ತಾನೆ ಇರುತ್ತೆ. ಎಲ್ಲರೂ ಒಂದು ದಿವಸ ಈ ಭೂಮಿನ ಮೇಲೆ ಹೋಗೋಕ್ಕಿಂತ ಮುಂಚೆ ನಿಮ್ಮನ್ನ ಒಬ್ಬರು ಒಂದು 10 ಜನ ರೆಕಗ್ನೈಸ್ ಮಾಡಿದ್ರೆ ಒಂದು ವ್ಯಾಲ್ಯೂ ಸಿಗುತ್ತಲ್ವಾ. ಸೊ ಅದಕ್ಕಾಗಿ ಲೀವ್ ಯುವರ್ ಲೈಫ್.